ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಲ್ಯಾಪಿಟಮ್ಸ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡ್ತಾ ಇರಿ, ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಷಯ, ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಬಂದಿದ್ರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದೇ 23ನೇ ತಾರೀಕು, ಇದೇ ತಿಂಗಳು 23ನೇ ತಾರೀಕು ಹಾಸನಲ್ಲಿ ನಡೀತಿರುವಂತಹ ಚಾಲಕ ನಿರ್ವಾಹಕ ಟ್ರ್ಯಾಕು ಡ್ರೈವಿಂಗ್ ಟೆಸ್ಟು ಮುಕ್ತಾಯವಾಗ್ತಾ ಇದೆ. ಯಾರ್ಯಾರು ಆಬ್ಸೆಂಟ್ ಆಗಿದ್ರೆ ಸ್ನೇಹಿತರೆ, ಗೈರು ಹಾಜರಿ ಯಾರ್ಯಾರು ಆಬ್ಸೆಂಟ್ ಆಗಿದ್ರ, ಈ ಕರಿತಿರೋದೆ ಇಷ್ಟು ದಿನ ಕರೆದಿರೋದೆ ಗೈರು ಹಾಜರಿ, ಅದರಲ್ಲೂ ಕೂಡ ಇನ್ನೂ ಕೂಡ 2 ದಿನ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರ್ಯಾರು ಆಬ್ಸೆಂಟ್ ಆಗಿದ್ದೀರಾ, ಗೈರು ಹಾಜರಿ ಆಗಿದ್ದೀರಾ, ದಯವಿಟ್ಟು ಹೋಗಿ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು 23ನೇ ತಾರೀಕು ಕೂಡ ನೀವು ಅಟೆಂಡ್ ಆದರೆ ಖಂಡಿತ ಚಾನ್ಸಸ್ ಕೊಡ್ತಾರೆ. ಅರ್ಥ ಆಯ್ತಾ? 22, 23ನೇ ತಾರೀಕು ಯಾರ್ಯಾರು ಆಬ್ಸೆಂಟ್ ಆಗಿದ್ರೆ ಇದುವರೆಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. 22, 23ನೇ ತಾರೀಕು ಕೂಡ ನೀವು ಹೋದರೆ ನಿಮಗೂ ಕೂಡ ಅವಕಾಶ ಕೊಡ್ತಾರೆ ಟ್ರ್ಯಾಕ್ ಹೊಡಿಲಿಕ್ಕೆ. ನೀವು ಕೂಡ ಪಾಸ್ ಆಗ್ಬೋದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆಬ್ಸೆಂಟ್ ಆಗಿರೋ ವ್ಯಕ್ತಿಗಳು ಹೋಗಿ ಹೊಡೀರಿ ಸ್ನೇಹಿತರೆ, ನಿಮ್ಮ ಅವಕಾಶನ ನೀವು ಪಡೆದುಕೊಳ್ಳಿ. ಅರ್ಥ ಆಯ್ತಾ? 22, 23ನೇ ತಾರೀಕು 2 ದಿನ ಅವಕಾಶ ಕೊಟ್ಟಿದ್ದಾರೆ. ಯಾರ್ಯಾರ್ದು ರಿನ್ಯೂವಲ್ ಆಗಿದೆ, ಮತ್ತೊಂದಾಗಿದೆ ಸ್ನೇಹಿತರೆ, ನೀವು ಕೂಡ ಎಕ್ಸ್ಟ್ರಾಟ್ಗಳನ್ನ ತಗೊಂಡೋಗಿ ಹೊಡಿಬೋದು. ಆಬ್ಸೆಂಟ್ ಆಗಿರುವಂಥ ವ್ಯಕ್ತಿಗಳು ಕೂಡ ನೀವು ಕೂಡ 22, 23ನೇ ತಾರೀಕು ಅವಕಾಶ ಕೊಡ್ತಾರೆ, ಹೋಗಿ ಹೊಡಿಬೋದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, 22ನೇ ತಾರೀಕು ಆಕ್ಷೇಪಣೆ ಸಲ್ಲಿಸ್ಬೋದು. ನಿಮ್ಗೇನಾದರೂ ಟ್ರ್ಯಾಕ್ ಹೊಡಿಬೇಕಾದ್ರೆ ತೊಂದರೆ ಆಗಿದ್ರೆ, ಏನಾದರೂ ಈ ಥರ ಕಂಡು ಬಂದಿದ್ರೆ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು. ಸರ್, ನಿಂಗೆ ಈ ಥರ ಆಗಿತ್ತು, ಇದ್ದಕ್ಕಿದ್ದಂಗೆ ಗಾಳೀಲಿ ಫೋಲ್ ಬಿದ್ದಿತ್ತು, ನನ್ನ ಬೇಕಾದ್ರೆ ನೀವು CCTVಲಿ ಪರಿಶೀಲನೆ ಮಾಡಿ ನನಗೆ ಮತ್ತೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನೀವು ಕೂಡ ಸಲ್ಲಿಸ್ಬೋದು. ಹಾಗಂತ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ, ಕೊಡಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಅರ್ಥ ಆಯ್ತಾ? ಬಟ್ ಅವಕಾಶ ತಗೊಳ್ಳೋದಂತ ಮರಿಬೇಡಿ ಸ್ನೇಹಿತರೆ. ನಿಮಗೆಲ್ಲ ನಾನು ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಯ್ತಾ? ನಿಮ್ಗೇನಾದ್ರೂ ಸರ್ ನನಗೆ ಆ ಥರ ಮೋಸ ಆಯಿತು ಸರ್, ಇದ್ದಕ್ಕಿದ್ದಂಗೆ ನಂದು ಫೋಲೇ ಬಿದ್ದಿಲ್ಲ, ಗಾಳಿ ಬೀಳ್ತು, ನನ್ನ ಮಾರ್ಕ್ಸ್ ಕಟ್ ಆಗಿದೆ ಅನ್ನೋರು, ನೀವು ಪತ್ರ ರೈಟಿಂಗ್ ಮುಖಾಂತರ ನೀವೇನಾದರೂ ಕೊಟ್ಟರೆ ಪರಿಶೀಲನೆ ಮಾಡಿ ಒಂದು ಅವಕಾಶ ಕೊಡಿ ಅಂತ ಕೊಡಿ. ಅವ್ರು ಕೊಡೋದು ಬಿಡೋದು ಇಲಾಖೆಗೆ ಬಿಟ್ಟಿದ್ದು. ಅವ್ರು ಪರಿಶೀಲನೆ ಮಾಡಿ ಅವ್ರು ಏನು ತಗೋಬೇಕು, ಖಂಡಿತ ಕ್ರಮ ತಗೊಂಡು ಪರಿಶೀಲನೆ ಮಾಡಿ ನಿಮಗೆ ಅವಕಾಶ ಕೊಡಂಗಿದ್ರೆ ಕೊಡ್ತಾರೆ. ಇಲ್ಲ ಅಂದರೆ ಇಲ್ಲಪ್ಪ ನಾವೆಲ್ಲ ಕರೆಕ್ಟಾಗಿದೆ, ನಿಂದು ಪ್ರಾಬ್ಲಮ್ ಅಂತೇಳಿ ಅವಕಾಶ ಕೊಡ್ದೇನೂ ಕೂಡ ಇರ್ಬೋದು. ಕೊಡ್ತೇನೆ ಅಂತಲೂ ಹೇಳೋಕ್ಕಾಗಲ್ಲ, ಕೊಡಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ನೀವು ಅವಕಾಶ ಅಂತೂ ತಗೊಳ್ಳಿ ಪತ್ರದ ಮುಖಾಂತರ. ಹಾಸನ ಹೆಡ್ ಆಫೀಸ್ಗೆ ಹೋಗಿ, ಏನು ಟ್ರ್ಯಾಕ್ಟರ್ ನಡೀತಾ ಇದೆಯೋ ಅಲ್ಲಿಗೆ ಹೋಗಿ ನೀವು ಮನವಿನ ಸಲ್ಲಿಸ್ಬೋದು, ಆಕ್ಷೇಪಣೆನ ಸಲ್ಲಿಸ್ಬೋದು ಸ್ನೇಹಿತರೆ. ಯಾವತ್ತು ಹೇಳಿ? 22ನೇ ತಾರೀಕು 5 ಗಂಟೆ ಒಳಗಡೆ. ಅರ್ಥ ಆಯ್ತಾ ನಿಮಗೆಲ್ಲ? ಇದು ಇವತ್ತಿನ ಸುದ್ದಿ. ಇನ್ನು ನಮ್ಮ ಅಭ್ಯರ್ಥಿಗಳಿಗೆ ಬಾಕಿ ಉಳಿದಿರೋದು ಏನಪ್ಪ ಅಂತ ಹೇಳಿದ್ರೆ, ಸರ್ ಕಟ್ ಆಫ್ ಯಾವಾಗ ಸರ್, ಎಷ್ಟು ನಿಲ್ಲುತ್ತೆ ಕಟ್ ಆಫು ಹೇಳಿ ಸರ್, ದಯವಿಟ್ಟು ಹೇಳಿ ಸರ್ ಅಂತ ತುಂಬ ಜನ ಕೇಳ್ತಿದ್ದಾರೆ. ಎಷ್ಟು ಸಲ ಹೇಳೋದು ಸ್ನೇಹಿತರೆ ನಿಮಗೆ, ಎಷ್ಟು ಸಲ ಹೇಳೋದು ಕಟ್ ಆಫ್ನ? ಪ್ರತಿಯೊಂದು ವೀಡಿಯೋದಲ್ಲೂ ಕಟ್ ಆಫ್ ಆಗಿ ಹೇಳ್ತಾನೆ ಇದ್ದೀನಿ. ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಕಟ್ ಆಫ್ ಆಗಿ ಮಾತಾಡ್ತಾನೆ ಇದ್ದೀನಿ. ಏನಕ್ಕೆ ಅರ್ಥ ಮಾಡ್ಕೋತಿಲ್ಲ? ಎಷ್ಟು ಸಲ ಹೇಳೋದು? ಏನು ನೀವು ವೀಡಿಯೋ ನೋಡ್ತಿದ್ದೀರಾ, ಯಾರೋ ಇಲ್ಲ ನನ್ನ ನಂಬರ್ ಯಾರಾದರೂ ಕೊಟ್ಟಿದ್ದೀರಾ ಅನ್ನೋನ್ ಪರ್ಸನ್ನು, ಇಲ್ಲ ನೀವು ವೀಡಿಯೋ ನೋಡಿ ಕಾಲ್ ಮಾಡ್ತಿದ್ದೀರಾ? ಏನು ಹೇಳೋದು? ನಾವು ಗ್ರೂಪಲ್ಲಿ ಅದನ್ನು ಹೇಳ್ತೀವಿ. ಗ್ರೂಪಲ್ಲಿ 2A ಕ್ಯಾಟಗರಿಗೆ ಇಷ್ಟು ನಿಲ್ಲುತ್ತಪ್ಪ, NWಗೆ ಎಷ್ಟು, KSRTCಗೆ ಇಷ್ಟು ನಿಲ್ಲುತ್ತೆ ಅಂತ ಹೇಳಿರ್ತೀನಿ. ಪ್ರೆಸೆಂಟ್ ಗ್ರೂಪಲ್ಲೂ ಕೂಡ ಹೇಳಿರ್ತೀನಿ. ಆದರೂ ಕೂಡ ಮತ್ತೆ 2A ಕ್ಯಾಟಗರಿಗೆ ಎಷ್ಟು ನಿಲ್ಲುತ್ತೆ ಅಂತ ಹೇಳಿದ್ರೆ ಬೇಜಾರಾಗಲ್ವಾ? ನೀವು ಅಭ್ಯರ್ಥಿಗಳು ಏನು ಮಾಡ್ತಿದ್ದೀರಾ? ಇಲ್ಲಿ ಬೈಯಂಗಿಲ್ಲ ಬಿಡಂಗಿಲ್ಲ ಅನ್ನಂಗೆ ಆಗಿದೆ ನಮಗೆ. ನೀವೆಲ್ಲ ಇದ್ರ ಲೆವೆಲಲ್ಲಿರೋದು ಇದೇ ಕಾರಣಕ್ಕೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒತ್ತಿ ಹೇಳೋಕ್ಕಾಗುತ್ತಾ? ನಿಂದಾಗುತ್ತೆ, ನಿನ್ನ ಡೇಟ್ ಆಫ್ ಬರ್ತು ನಿಂದಾಗುತ್ತೆ ಅಂತ ಒಂದು ಅಂದಾಜ್ ಮೇಲೆ ಹೇಳ್ಬೋದು, ನಿಖರವಾಗಿ ಹೇಳೋಕ್ಕಾಗಲ್ಲ. ನಾವು ಹೇಳ್ತಿರೋದು ಕೂಡ ಅಂದಾಜ್ ಮೇಲೆ. ನಾನು ಹೇಳೋದೇ ನಿಲ್ಲುತ್ತೆ ಅಂತ ನೀವು ಅಂದ್ಕೊಂಡ್ರೆ ತಪ್ಪು. ಅದು ಅರ್ಥ ಆಯ್ತಾ? ನಾವೊಂದು ಅಂದಾಜ್ ಮೇಲೆ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ನಾನು ಹೇಳೋದೇ ನಿಲ್ಲುತ್ತೆ ಅನ್ನೋದು ತಪ್ಪು ಕಲ್ಪನೆ. ನೀವು ನಿಮ್ಮ ಗಮನದಲ್ಲೂ ಕೂಡ ಅದಿರಲಿ ಸ್ನೇಹಿತರೆ. ಅರ್ಥ ಆಯ್ತಾ? ನಾವು ಕೂಡ ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿನೂ ಆಗ್ಬೋದು. ಸರ್ ಹೇಳಿದ್ರಿ ಸರ್, ನೀವು SC ಕ್ಯಾಟಗರಿಗೆ ಎಷ್ಟು ನಿಲ್ಲಿದ್ರಿ, ನಿಂತಿಲ್ವಲ್ಲ ಅಂತ ಕೇಳೋದು ತಪ್ಪು. ನಾವು ಹೇಳ್ತಾ ಇರೋದು ಅಂದಾಜ್ ಮೇಲೆ, ಹೆಚ್ಚು ಕಮ್ಮಿನೂ ಆಗುತ್ತೆ. ಪ್ರತಿಯೊಂದು ಕ್ಯಾಟಗರಿಗೂ ಅಂದಾಜ್ ಮೇಲೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಅರ್ಥ ಆಯ್ತಾ? ಯಾರ್ದಾಗುತ್ತೋ ಯಾರ್ದು ಬಿಡುತ್ತೋ ಹೇಳೋಕ್ಕೆ ಆಗಲ್ಲ. ಅರ್ಥ ಆಯ್ತಾ ನಿಮಗೆಲ್ಲ? ಈ ತಿಂಗಳ ಕಟ್ ಆಫ್ ಬರುತ್ತೆ ಆಲ್ಮೋಸ್ಟ್ 99%. ಏನು ಹೇಳಿ,
99% ಈ ತಿಂಗಳೇ KSRTC ಕಟ್ ಆಫ್ ಬರುತ್ತೆ. 99.9 ಈ ತಿಂಗಳೇ ಕಟ್ ಆಫ್ ಬರುತ್ತೆ. ಇನ್ನೊಂದು ಪರ್ಸೆಂಟ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ 100% ಗ್ಯಾರಂಟಿ ಕಟ್ ಆಫ್ ಬರೋದಂತೂ. ಆಲ್ಮೋಸ್ಟ್ ಈ ತಿಂಗಳೇ ಒತ್ತಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಈ ತಿಂಗಳೇ ಕಟ್ ಆಫ್ ಬರುತ್ತೆ KSRTCದು. ಅರ್ಥ ಆಯ್ತಾ? ಅದು ನನಗೆ ಮಾಹಿತಿ ಕರೆಕ್ಟಾಗಿ ಗೊತ್ತು. 99% ಈ ತಿಂಗಳೇ ಬರುತ್ತೆ. ಇನ್ನೊಂದು ಪರ್ಸೆಂಟ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಂತೂ ಗ್ಯಾರಂಟಿ ಬರುತ್ತೆ. ತಾಳ್ಮೆಯಿಂದ ವೆಯ್ಟ್ ಮಾಡಿ. NWRTC ಕೂಡ ಅಷ್ಟೇ ಬೇಗ ಬರುತ್ತೆ. ಏನೋ ಒಂದು ವಾರ ಹೆಚ್ಚು ಕಮ್ಮಿ ಬರುತ್ತೆ ಸ್ನೇಹಿತರೆ, ತಲೆ ಕೆಡಿಸ್ಕೋಬೇಡಿ. ಸೆಕೆಂಡ್ ಲಿಸ್ಟ್ಗೆ, ಥರ್ಡ್ ಲಿಸ್ಟ್ಗೆ ಆರಾಮಾಗಿ ಎಲ್ರದ್ದು ಕೂರ ಅಂತ ಚಾನ್ಸ್ ಇದೆ. ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಯಾರ್ಯಾರ್ದು ಹೋಗಿರ್ತೀರಾ ಎಲ್ಲರೂ ಕೂಡ ಸೆಕೆಂಡ್ ಲಿಸ್ಟಲ್ಲಿ ಆರಾಮಾಗಿ ಕೂರ್ತೀರಾ ನೀವು. ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಅಂತ ಹೇಳಿದ್ರೆ ಇನ್ನೂ ಕೂಡ ಅಭ್ಯರ್ಥಿಗಳಿಗೆ ಏನು ಅಂತಲೂ ಗೊತ್ತಿಲ್ಲ ಸ್ನೇಹಿತರೆ. ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಅಂತ ಹೇಳಿದ್ರೆ ಫಸ್ಟ್ ಲಿಸ್ಟಲ್ಲಿ ಯಾರು ಹೋಗಲ್ವೋ ಅವ್ರಿಗೆ ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಅಂತ ಮಾಡ್ತಾರೆ. ಈಗ ನೋಡಿ, ಮೊದಲೆಲ್ಲ 2 ವರ್ಷ ಪ್ರೊಫೆಷನರಿ ಇತ್ತು, ಇವಾಗ 1 ವರ್ಷ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮೊದಲೆಲ್ಲ 2 ವರ್ಷ ಪ್ರೊಫೆಷನರಿ ಇತ್ತು, ಇವಾಗ 1 ವರ್ಷ ಮಾಡಿದ್ದಾರೆ. ಈ 1 ವರ್ಷದಲ್ಲಿ ಅವರು 8 ತಿಂಗಳು ಮಾಡಿ 10 ತಿಂಗಳು ಕೆಲಸ ಮಾಡಿ ಬಿಟ್ಟೋದ್ರು ಕೂಡ ನಿಮ್ಮನ್ನು ಇನ್ಲರ್ನೇ ಕರಿಬೇಕು. ಅದನ್ನು ಹೊಸ್ದಾಗಿ ಕಾಲ್ ಮಾಡೋಕ್ಕಾಗಲ್ಲ, ಬ್ಯಾಕ್ಲಾಕು ಉಳಿಯಲ್ಲ. ಓನ್ಲಿ ಬ್ಯಾಕ್ಲಾಕ್ ಇರೋದು SC STಗೆ ಅಷ್ಟೇ. ಅದು ಕೂಡ ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ. ಓನ್ಲಿ ಬ್ಯಾಕ್ಲಾಕ್ ಇರೋದು SC STಗೆ, ಬೇರೆ ಕ್ಯಾಟಗರಿಗೆ ಬ್ಯಾಕ್ಲಾಕ್ ಬರೋಲ್ಲ. ಹೊಸ್ದಾಗಿ ಕಾಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸಾರಿ, ಕಾರಲ್ಲಿ ಡಿಸ್ಕಂಟಿನ್ಯೂ ಆಗ್ಬಿಡ್ತು, ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ನಾನು ಏನು ಹೇಳೋಕೆ ಹೊರಟಿದೆ ಅಂತ ಹೇಳಿದ್ರೆ, ಅಭ್ಯರ್ಥಿಗಳಿಗೆ ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಡೀಟೇಲ್ ಕೊಡ್ತಾ ಇದೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಅಂತ ಏನು ಅಂತ ಹೇಳಿದ್ರೆ, ಇವಾಗ KSRTCಲಿರೋದು ಪ್ರೊಫೆಷನರಿ 1 ವರ್ಷ. ನೀವು ಇದು 1 ವರ್ಷ ದಿನಗೂಲಿ ನೌಕರರ ಥರ, ನೀವು ಪರ್ಮನೆಂಟ್ ಅಲ್ಲ. ಅರ್ಥ ಆಯ್ತಾ? ಈ ಪ್ರೊಫೆಷನರಿ ಅನ್ನೋದು ನೀವು ಎಂಪ್ಲಾಯೀಸ್ ಅಲ್ಲ, ದಿನಗೂಲಿ ನೌಕರರ ಥರ. ಯಾವಾಗ ಬೇಕಾದ್ರೂ ಕಿತ್ತಾಕ್ಬೋದು, ನಿಮ್ಮನ್ನು ಕೆಲಸದಿಂದ ವಜಾ ಮಾಡ್ಬೋದು, ಆ ಹಕ್ಕಿದೆ ಅವ್ರಿಗೆ. ಆದರೆ ನೀವೇನಾದರೂ ಪ್ರೊಫೆಷನರಿ ಮುಗಿದ ತಕ್ಷಣ 1 ವರ್ಷ ಪೂರ್ಣಗೊಂಡಿದ ನಂತರ ನಿಮ್ಗೇನಾದರೂ NOC ಸಿಕ್ಕಿ ಪರ್ಮನೆಂಟ್ ಎಂಪ್ಲಾಯ್ ಆದರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ಕರೆಕ್ಟ್ ಪಾಯಿಂಟ್ ಇರೋದು. ನೀವೇನಾದರೂ 1 ವರ್ಷ ಪ್ರೊಫೆಷನರಿ ಮುಗಿಸಿ ಪರ್ಮನೆಂಟ್ ಎಂಪ್ಲಾಯ್ ಆದರೆ, ಆವಾಗ ಕೆಲಸ ಬಿಟ್ಟರೆ SC ST ಅವ್ರಿಗೆ, ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, SC ST ಅವರು ಪರ್ಮನೆಂಟ್ ಆದಮೇಲೆ 1 ವರ್ಷ ಆಗಿ ಪರ್ಮನೆಂಟ್ ಆದಮೇಲೆ ಕೆಲಸ ಬಿಟ್ಟರೆ ಅದು ಬ್ಯಾಕ್ಲಾಗ್ ಉಳಿತವೆ. ಅರ್ಥದ? ಆದರೆ ಇವಾಗ 11ನೇ ತಿಂಗಳ ತನಕ ನೀವು ಕೆಲಸ ಮಾಡಿ ಕೆಲಸ ಬಿಟ್ಟರು ನಿಮ್ಮ ಇನ್ಲರ್ನ ಕರೀತಾರೆ. ಅರ್ಥ ಆಯ್ತಾ? ಈ ಪ್ರೊಫೆಷನರಿ ಪೀರಿಯಡಲ್ಲಿ 11ನೇ ತಿಂಗಳ ತನಕ ಕೆಲಸ ಬಿಟ್ರು ನಿಮ್ಮ ಇನ್ಲರ್ನ ಕರೀತಾರೆ. ನೀವು ಎಂಪ್ಲಾಯ್ ಅಲ್ವಲ್ಲ, ನಿಮ್ಮ ಇನ್ಲರ್ನ ಕರೀತಾರೆ. ಅದು ಸೆಕೆಂಡ್ ಲಿಸ್ಟು. ಈಗೀಗ NW ಬ್ಯಾಕ್ಲಾಕು 259 ಪೋಸ್ಟ್ ಇದೆ SC ಕ್ಯಾಟಗರಿಗೆ. ಮತ್ತು ಇವಾಗ ಇಲ್ಲಿ KSRTCಲಿ 303 ಇದೆ ಸ್ನೇಹಿತರೆ. ಎಲ್ಲ ಕಂಬೈಂಡಾಗಿ ಹೊಡೀತಾ ಇರೋದ್ರಿಂದ ಆ ಕಡೆಗೆ ಹೋಗೇ ಹೋಗ್ತಿರ್ತಾನೆ. 1 ತಿಂಗಳಲ್ಲಿ 2 ತಿಂಗಳು ಗ್ಯಾಪ್ ಕೊಟ್ಟು ರಿಸಲ್ಟ್ ಬಂದ್ರು NW ಅದು KSRTC ಡಿಫ್ರೆನ್ಸು. 2 ತಿಂಗಳು ಅಜಗಜಾಂತರವಾಗಿ ರಿಸಲ್ಟ್ ಬಂದ್ರು ಆ ಕಡೆ ಹೋಗೇ ಹೋಗ್ತಾರೆ. ಈ ಕಡೆ ಹೊಡಿತಾರೆ. ಈ ಕಡೆ ಹೊಡೆದಿರೋರು ಆ ಕಡೆ ಹೋದಾಗ ಇನ್ನರೂ ಕರಿಬೇಕೋ ಬೇಡವಾ? ಕರೆದೇ ಕರೀತಾರೆ. ಟೋಟಲ್ ಎಷ್ಟು ಪೋಸ್ಟ್ ಇರೋದು ಗೊತ್ತಾ ನಿಮಗೆ? NW ವಿತ್ KSRTCಯಿಂದ SC ಕ್ಯಾಟಗರಿಗೆ 720 ಪೋಸ್ಟ್ ಇರೋದು. ಹಾಗಾಗಿ ಹೇಳ್ತಿದ್ದೀನಿ, ಸೆಕೆಂಡ್ ಲಿಸ್ಟ್ಗೆ, ಥರ್ಡ್ ಲಿಸ್ಟ್ಗೆ 100% 36 ತನಕನೂ ಬರುವಂಥ ಚಾನ್ಸಸ್ ಇದೆ. SC ಕ್ಯಾಂಡಿಡೇಟ್ಸು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 36 ತನಕನೂ ಬರುವಂಥ ಚಾನ್ಸಸ್ ಇದೆ ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟ್ಗೆ. ಅರ್ಥ ಆಯ್ತಾ? ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಅಂತ ಹೇಳಿದ್ರೆ ಏನು ಅಂತ. ಇನ್ನು ಬೇರೆ ಕ್ಯಾಟಗರಿ ಅವ್ರಿಗೆ ಯಾವ ಥರಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಸ್ನೇಹಿತರೆ, ನೀವೇನಾದರೂ ಈ 1 ವರ್ಷದಲ್ಲಿ ಏನಾದರೂ ಕೆಲಸ ಬಿಟ್ಟೋದ್ರೆ, ಅರ್ಥ ಆಯ್ತಾ? ಈಗ NWದಲ್ಲಿ ಹೊಡಿತಾ ಇದ್ದಾರೆ, KSRTCನೂ ಹೊಡಿತಾ ಇದ್ದಾರೆ. ನೀವೇನಾದರೂ ಬೇರೆ ಕ್ಯಾಟಗರಿಯವರು, ಕ್ಯಾಟಗರಿ 1 ST 2A 2B 3A 3B ಪ್ರತಿಯೊಬ್ಬರು ಕ್ಯಾಟಗರಿಯವರು ಸರಿ ST ಬಿಟ್ಟು STಗೂ ಬ್ಯಾಕ್ಲಾಗ್ ಬರುತ್ತೆ. ಇನ್ನು ಕ್ಯಾಟಗರಿ 1 2A 2B 3A 3B ನೀವೇನಾದರೂ ಕೆಲಸ ಬಿಟ್ಟು ಹೋದರೆ, 11 ತಿಂಗಳು ಮಾಡಿ ಕೆಲಸ ಬಿಟ್ಟು ಹೋದ್ರು ಸೆಕೆಂಡ್ ಲಿಸ್ಟು ಕರೀತಾರೆ, ಥರ್ಡ್ ಲಿಸ್ಟು ಕರೀತಾರೆ. ಅರ್ಥ ಆಯ್ತಾ? ನಿಮಗೆಲ್ಲ ಬ್ಯಾಕ್ಲಾಗ್ ಬರೋಲ್ಲ. ಕ್ಯಾಟಗರಿ 1 3A 3B 3A 2A 2Bಗೆ ನಿಮಗೆಲ್ಲ ಬ್ಯಾಕ್ಲಾಗ್ ಬರೋಲ್ಲ ಸ್ನೇಹಿತರೆ. ಓನ್ಲಿ SC STಗೆ ಬ್ಯಾಕ್ಲಾಗ್ ಬರೋದು. ಅರ್ಥ ಮಾಡ್ಕೊಳ್ಳಿ, ಪದೇ ಕೇಳೋಕ್ಕೆ ಹೋಗ್ಬಿಡಿ. ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಅಂದರೆ ನಿಮಗೆಲ್ಲ ಅರ್ಥ ಆಯ್ತಾ? ನೀವು ಪ್ರೊಫೆಷನರಿ ಪೀರಿಯಡಲ್ಲಿ ಕೆಲಸ ಬಿಟ್ಟರೆ 11 ತಿಂಗಳ ತನಕ ಮಾಡಿಬಿಟ್ರು ಸೆಕೆಂಡ್ ಲಿಸ್ಟ್ ನಿಮ್ಮ ನೆಕ್ಸ್ಟ್ ಕ್ಯಾಂಡಿಡೇಟ್ ಕರೀತಾರೆ. ಆದರೆ
1 ವರ್ಷ ಆದಮೇಲೆ ನೀವೇನಾದರೂ ಪರ್ಮನೆಂಟ್ ಎಂಪ್ಲಾಯ್ ಆಗಿ 2 ವರ್ಷಕ್ಕೆ ಕೆಲಸ ಬಿಡ್ಬೋದು, ಇಲ್ಲ 1 ವರ್ಷಕ್ಕೆ 1.5 ವರ್ಷ ಕೆಲಸ ಮಾಡಿ ಬಿಟ್ಟರೆ, ನೀವೇನೋ ಪರ್ಮನೆಂಟ್ ಎಂಪ್ಲಾಯ್ಗೆ ಕೆಲಸ ಬಿಟ್ಟರೆ ಇನ್ಲರ್ನ ಕರೆಯಲ್ಲ, ಹೊಸ್ದಾಗಿ ಕಾಲ್ ಮಾಡ್ತಾನೆ. ಅರ್ಥ ಆಯ್ತಾ ನಿಮಗೆಲ್ಲ? ಇದೇ ಸತ್ಯ, ಇದೇ ವಾಸ್ತವ. ನೀವು ನನಗೆ ಗೊತ್ತಿರೋ ವಿಷಯ ಎಷ್ಟೋ ಜನಕ್ಕೆ ಅಧಿಕಾರಿಗಳಿಗೂ ಗೊತ್ತಿರಲ್ಲ ಕರೆಕ್ಟಾಗಿ. ಎಲ್ರಿಗೂ ಅಂತ ಹೇಳ್ತಾರ, ನೀವು ಯಾರನ್ನೇ ಕೇಳ್ಬೋದು, ಕಂಡಕ್ಟರ್ಗಳ್ನ ಕೇಳ್ಬೋದು, ಡ್ರೈವರ್ಗಳ್ನ ಕೇಳ್ಬೋದು. ನನಗೆ ಗೊತ್ತಿರೋ ವಿಷಯ, ನಾನು ಹೇಳೋ ವಿಷಯ ಬೇರೆ ಯಾರಿಗೂ ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತ ಸಕ್ಸಸ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಅರ್ಥ ಆಯ್ತಾ? ಪದೇ ಕಟ್ ಆಫ್ ಆಗಿ ಕೇಳ್ತಿದ್ದಾರೆ. ಕಟ್ ಆಫಲ್ಲಿ ಏನೂ ಚೇಂಜಸ್ ಇಲ್ಲ ಸ್ನೇಹಿತರೆ. ಕಟ್ ಆಫಲ್ಲಿ ಅರ್ಥ ಆಯ್ತಾ? ಕಟ್ ಆಫಲ್ಲಿ ಏನೂ ಚೇಂಜಸ್ ಇಲ್ಲ. ಪದೇ ಕೇಳೋಕೊಡಿ. ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಕಟ್ ಆಫ್ ಆಗಿ NWAದ್ನೂ ಹೇಳಿದ್ದೀನಿ, KSRTC ಹೇಳಿದ್ದೀನಿ. ಅರ್ಥ ಆಯ್ತಾ? ನಾನು ಪದೇ ಹೇಳೋಕ್ಕೆ ಇಷ್ಟಪಡಲ್ಲ. ಇನ್ನೊಂದು ಸಲ ಅದ್ರ ಬಗ್ಗೆನೂ ಮಾಡ್ತೀನಿ ನಾನು. ಅದೇ ನಿಂತ್ಕೊಳ್ಳೋದು. ಬೇರೆ ಯೂಟ್ಯೂಬರ್ ಅಷ್ಟು ಹೇಳಿದ್ರು ಇಷ್ಟು, ಅವ್ರಿಗೆ ನಾಲೆಡ್ಜು ಕಮ್ಮಿ. ಅರ್ಥ ಆಯ್ತಾ? ಅವ್ರಿಗೆ ನಾಲೆಡ್ಜೆಲ್ಲ ಕಮ್ಮಿ. ಬೇರೆ ಯೂಟ್ಯೂಬರ್ಗಳ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ. ನೀವು ಅವ್ರನ್ನ ನಂಬಂಗಿದ್ರೆ ನಂಬಿ ನೀವು ಮುಟ್ಟಾಳ್ರಾದರೆ ಹಾಗೆ ಅಷ್ಟೇ. ಗೊತ್ತಾಯ್ತಾ? ಇದೇ ಸತ್ಯ, ಇದೇ ವಾಸ್ತವ. ಮುಂದೊಂದು ದಿನ ಖಂಡಿತ ಕಟ್ ಆಫ್ ಆಗಿ ಮಾತಾಡೋಣ ಬಿಡಿ. ಅರ್ಥ ಆಯ್ತಾ? NWAದ್ನೂ ಮಾತಾಡ್ತೀನಿ. ಆಲ್ರೆಡಿ ಹಳೆ ವೀಡಿಯೋ ಎಲ್ಲ ನೋಡಿ, ಪದೇ ಕೇಳಿ. ಗ್ರೂಪಲ್ಲಿ ಕೂಡ ಇವಾಗ ಹಾಕಿರ್ತೀನಿ. 2A ಕ್ಯಾಟಗರಿಗೆ ಇಷ್ಟು ನಿಲ್ಲುತ್ತೆ ಹಾಕಿ ಹೇಳಿರ್ತೀನಿ. ಮತ್ತೆ ಕೇಳೋದು 2A ಕ್ಯಾಟಗರಿಗೆ ಎಷ್ಟು ನಿಲ್ಲುತ್ತೆ ಸರ್ ಅಂತ. ಎಂಥ ಹುಚ್ಚರಿದ್ದಾರೆ ಅಂತ ಹೇಳಿದ್ರೆ, ನಮ್ಮ NWRTC ಆಗ್ಬೋದು, KSRTC ಅಭ್ಯರ್ಥಿಗಳು ತುಂಬ ಜಾಣಪೇದರಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಎಲ್ರಿಗೂ ಒಳ್ಳೆದಾಗಲಿ. ಇದೇ ತಿಂಗಳು ಆಲ್ಮೋಸ್ಟ್ 99% 9 ಕಟ್ ಆಫ್ ಬರುತ್ತೆ. ಮಿಸ್ ಆದರೆ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಂತೂ ಗ್ಯಾರಂಟಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC, ಜೈ NWRTC. ಎಲ್ರಿಗೂ ನಮಸ್ಕಾರ.